ಎಲ್ರಿಗೂ ನಮಸ್ತೆ. ನಾನು ಗೌರಿ ಕನ್ನಡತಿ ಅಂತ. ನಾನು ಸುವರ್ಣ ಕರ್ನಾಟಕ ವೇದಿಕೆ ರಾಜ್ಯಾಧ್ಯಕ್ಷೆ. ಹಾಗಾಗಿ ಮೊದಲನಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರಿಗೆ ಆರೋಗ್ಯ ಆಯುಸ್ ಕೊಟ್ಟು ಇದೇ ತರ ಅವ್ರ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಿ ಯಾವತ್ತೂ ಅವ್ರು ಹಿಗ್ಗೋದಿಲ್ಲ ಕುಗ್ಗೋದು ಇಲ್ಲ ಕೂಡ. ಅವ್ರು ಇದೇ ತರ ಇರಬೇಕು ಅಂತ ನಮ್ಮಂತ ಮಹಿಳೆಯರಿಗೆ ತುಂಬಾ ಚೆನ್ನಾಗಿ ಸಹಾಯ ಮಾಡಿದ್ದಾರೆ. ಈಗಲೂ ಕೂಡ ಎಲ್ಲರೂ ಅವ್ರನ್ನ ಮೇಲ್ಗೈ ಅಂತಾರೆ ಹೊರತು ಯಾವತ್ತೂ ಕೆಳಗಡೆ ಯಾವತ್ತೂ ಇದಾಗಿಲ್ಲ. ಅವ್ರು ಯಾವತ್ತೂ ಎಂದೆಂದಿಗೂ ಹೀಗೆ ಇರಬೇಕು, ಮುಂದಕ್ಕೂ ಹೀಗೆ ಇರಬೇಕು, ಮುಂದಿನ ದಿನಗಳಲ್ಲೂ ಅವರೇ ಮುಖ್ಯಮಂತ್ರಿ ಆಗಿರ್ಬೇಕು ಅಂತ ಹೇಳಿ ನಾನು ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ. ನಮಸ್ಕಾರ, ನನ್ನ ಹೆಸರು ಹನುಮಂತರಾಯಪ್ಪ. ಕರ್ನಾಟಕ ಅಹಿಂದ ಸಂಘಟನಾ ವೇದಿಕೆ ಪ್ರಧಾನ ಕಾರ್ಯದರ್ಶಿ. ಇವತ್ತು ಸಿದ್ದರಾಮಯ್ಯನವರು ಹುಟ್ಟಿದ ಹಬ್ಬದ ಪ್ರಯುಕ್ತ ಇಲ್ಲಿ ರಾಜ್ಕುಮಾರ್ ಪಾರ್ಕ್ ಹತ್ರ ಲಡ್ಡುಗಳನ್ನು ಹಂಚ್ತಾ ಇದ್ದೀವಿ. ಆಮೇಲೆ ಸಿದ್ದರಾಮಯ್ಯನವರು ಒಳ್ಳೆ ನಮ್ಮ ರಾಜ್ಯಕ್ಕೆ ಒಳ್ಳೆ ಒಂದು ಕಾನೂನು ರೀತಿಯಲ್ಲಿರ್ತಕ್ಕಂಥ ಎಲ್ಲ ಬಡ ಜನರಿಗೆ ಇವತ್ತು ಬಸ್ಸು ಫ್ರೀ ಕೊಟ್ಟಿದ್ದಾರೆ. ಆಮೇಲೆ ಗೃಹಲಕ್ಷ್ಮಿ ಕೊಡ್ತಾ ಇದ್ದಾರೆ. ಆಮೇಲೆ ಹಿಂದೆ ಮಹಾರಾಜರ ಕಾಲದಲ್ಲಿ ಜಟ್ಕಾನಲ್ಲೂ ಕೂಡ ಫ್ರೀ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ. ಅಂಥದ್ದು ಇವತ್ತು ಬಸ್ ಫ್ರೀ ಬಿಟ್ಟಿರೋದ್ರಿಂದ ಎಷ್ಟೋ ಜನ ಬಡ ಮುದುಕಿರು ಬಸ್ಸಲ್ಲಿ ಓಡಾಡ್ತಾ ಅವರ ಅಣ್ಣ ತಮ್ಮಂದ್ರು ದೇವಸ್ಥಾನಗಳು ಸುತ್ತಾ ಬಂದಿದ್ದಾರೆ. ಸುತ್ತಕೊಂಡು ಸಿದ್ದರಾಮಯ್ಯ ಅವರಿಗೆ ಒಳ್ಳೇದಾಗ್ಲಿ ಅಂತ ಹರಿಸ್ಕೊಳ್ತಾ ಇದ್ದಾರೆ. ದಯವಿಟ್ಟು ಸಿದ್ದರಾಮಯ್ಯನವ್ರು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ನಿಜವಾಗೂ ಬಡವರ ಮನೆ ಸೇರ್ಬೇಕು ಅನ್ನೋದು ನನ್ನ ಆಸೆ. ದಯವಿಟ್ಟು ಸಿದ್ದರಾಮಯ್ಯನವರ ಹುಟ್ಟದ ಹಬ್ಬಕ್ಕೆ ಶುಭಾಶಯಗಳು. ಈಗ ವಿಡಿಯೋನ ಏನು? ನಮಸ್ಕಾರ, ನಾವು ಕರ್ನಾಟಕ ರಾಜ್ಯ ಅಹಿಂದ ಸಂಘಟನೆಯ ರಾಜ್ಯಾಧ್ಯಕ್ಷರು AR ಸ್ವಾಮಿ ಅಂತ. ನಮ್ಮ ಮಹಿಳಾ ಅಧ್ಯಕ್ಷರು ಗೌರಮ್ನವರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಹನುಮಂತಯ್ಯನವರು, RC ಹನುಮಂತಯ್ಯನವರು. ಈ ದಿನ ವಿಶೇಷ ಲಾಡು ಹಂಚ್ತಾ ಇರೋ ಕಾರಣ ಏನು ಅಂದ್ರೆ, ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರು ಹುಟ್ಟುದಬ್ಬ, 77ನೇ ವರ್ಷದ ಹುಟ್ಟುದಬ್ಬ. ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಅವರು ಅಧಿಕಾರದ ಈ ವರ್ಷ ಅಲ್ಲ, ಇದನ್ನ ಮುಂದಿನ 5 ವರ್ಷನೂ ಅವರೇ CM ಆಗಿ ಅಧಿಕಾರ ವಹಿಸ್ಕೊಂಡು ನಮ್ಮ ಕನ್ನಡ ರಾಜ್ಯದ ಜನತೆಗೆ ಒಳ್ಳೇದ್ ಮಾಡ್ಬೇಕು ಅನ್ನೋದೇ ನಮ್ಮದು ಆಸೆ ಇಟ್ಕೊಂಡು ಆ ಭಗವಂತನಲ್ಲಿ ಪೂಜೆ ಮಾಡಿಸಿ ಈ ದಿನ ಸುಮಾರು ಒಂದು 5,000 ಲಡ್ಡುನ ಮೆಜೆಸ್ಟಿಕ್ ಕಾಂಗ್ರೆಸ್ ಆಫೀಸು ಮತ್ತು ಮುಖ್ಯಮಂತ್ರಿಗಳ ಮನೆ ಮುಂದೆ, ತಿರುಗಿ ಆಜಾದ್ ನಗರ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ ಮುಂದೆ ಲಡ್ಡು ಹಂಚುತ್ತಾ ಇದ್ದೀವಿ. ಆ ವಿಶೇಷದಿಂದ ಈಗ ನಮ್ಮ ಮುಖ್ಯಮಂತ್ರಿಗಳು ಬಂದ ಮೇಲೆ ಮಳೆ ಬೆಳೆ ಎಲ್ಲ ನಮ್ಮ ರಾಜ್ಯಕ್ಕೆ ಎಲ್ಲಾ ರೀತಿ ಅನುಕೂಲ ಆಗಿದೆ. ಬೇರೆ ವಿರೋಧ ಪಕ್ಷದವರು ಹೇಳ್ಬೋದು ಏನಂತ, ಇವರು ಸಿದ್ದರಾಮಯ್ಯನವರು ತುಂಬಾ ಇದು ಮಾಡಿದ್ದಾರೆ, ಮೂಢ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ. ಅದೆಲ್ಲ ಸುಳ್ಳು. ಅವರು ಯಾವುದೇ ರೀತಿನ ಮೊದಲಿಂದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೊದಲು ಮುಖ್ಯಮಂತ್ರಿ ಆಗಿದ್ದಾರೆ. ಇದುವರೆಗೂ ಅವರು ಒಂದು ಬ್ಲ್ಯಾಕ್ ಲಿಸ್ಟ್ ಅಲ್ಲಿ ಇಲ್ಲ, ಬ್ಲ್ಯಾಕ್ ತುಕ್ಕಿನಲ್ಲಿ ಇಲ್ಲ, ಅವರು ವೈಟ್ ಇದ್ದಾರೆ. ಅದೇ ರೀತಿ ಅವರು ವಿರೋಧ ಪಕ್ಷದ ಒಬ್ಬ ಅಹಿಂದ ನಾಯಕರು ಮುಖ್ಯಮಂತ್ರಿ ಆಗಿದ್ದಾರಲ್ಲ ಅನ್ನೋದೇ ಒಂದು ಹೊಟ್ಟೆ ಉರಿನಲ್ಲಿ ಅವ್ರ ಮೇಲೆ ಇಲ್ಲದೆಲ್ಲ ಒಂದು ಅಪಾದನೆ ಹೊರಿಸಿ ರಾಜ್ಯದ ಜನತೆಗಳ ಗಮನ ಬೇರೆಡೆಗೆ ಸೆಳೀತಾ ಇದ್ದಾರೆ. ದಯವಿಟ್ಟು ನಮ್ಮ ರಾಜ್ಯದ ಜನತೆಗಳು ಬೇರೆ ಇವರು ವಿರೋಧ ಪಕ್ಷದ ಮಾತುಗಳನ್ನ ನಂಬದೆ ನಮ್ಮ ಮುಖ್ಯಮಂತ್ರಿಗಳು 5 ವರ್ಷ ರಾಜ್ಯಭಾರ ಮಾಡಬೇಕು, ಮುಂದಿನ ಮುಖ್ಯಮಂತ್ರಿನೂ ಆಗಿ ನಮ್ಮ ಕರ್ನಾಟಕದ ಜನತೆಗಳಿಗೆ ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ಆಶಯ. ಜೈ ಹಿಂದ್ ಜೈ ಕರ್ನಾಟಕ.